ಗುರು ಇವತ್ತು ಎರಡು ಬಲಿಷ್ಠ ತಂಡಗಳ ನಡುವೆ ಒಂದು ಕ್ವಾಲಿಫೈಯರ್ 2 ಮ್ಯಾಚ್ ನಡೀತಾ ಇದೆ. ಗುರು ಇವತ್ತು ನಡೀತಾ ಇರೋದು ಕ್ವಾಲಿಫೈಯರ್ 2 ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಪಂಜಾಬ್ ನ ನೆಗ್ಲೆಕ್ಟ್ ಮಾಡಂಗಿಲ್ಲ ಗುರು. ಒಳ್ಳೆ ಟೀಮು, ಒನ್ ಡೇ ಹಾಫ್ ಡೇ ಆಗಿದೆ, ಬಟ್ ಅವ್ರನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇವತ್ತು ತುಂಬಾ ಪೈಪೋಟಿ ಇರೋ ಮ್ಯಾಚ್ ಇದ್ದೇ ಇರುತ್ತೆ. ಇವತ್ತು ಡೂ ಆರ್ ಡೈ ಮ್ಯಾಚ್, ಇಬ್ಬರಿಗೂ ಗೆದ್ದವರು ಫೈನಲ್ ನಮ್ಮವ್ರ ಜೊತೆ ಆಡ್ತಾರೆ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಗುರು. ಅಂಡ್ ಇವತ್ತು ಪ್ಲೇಯಿಂಗ್ 11 ಏನಿರುತ್ತೆ ಪಂಜಾಬ್ ಅಂಡ್ ಮುಂಬೈ ಇಂಡಿಯನ್ಸ್ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಗುರು ಇವತ್ತು ನಡೀತಿರೋ ಮ್ಯಾಚ್ ಬಂದು ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್, ಅದು ಕ್ವಾಲಿಫೈಯರ್ 2 ಅಲ್ಲಿ. ಪಂಜಾಬ್ ಅವರು ಕ್ವಾಲಿಫೈಯರ್ 1 ನಲ್ಲಿ ಹೀನಾಯವಾದ ಸೋಲ್ನ ನಮ್ಮ RCB ವಿರುದ್ಧ ಕಾಣ್ತಾರೆ. ಈಗ ಕ್ವಾಲಿಫೈಯರ್ 2 ನ ಆಡ್ತಾ ಇರೋದು ಬಲಿಷ್ಠ ತಂಡ ಗುಜರಾತ್ ನ ಬೀಟ್ ಮಾಡ್ಕೊಂಡು ಬಂದಿರೋ ಮುಂಬೈ. ಅದು ಒಂದು ದೊಡ್ಡ ಬಲಿಷ್ಠ ತಂಡ ಗುರು. ಮುಂಬೈ ವಿರುದ್ಧ ಪಂಜಾಬ್ ಅವ್ರು ಆಡ್ಬೇಕಾಗಿದೆ. ಇಲ್ಲಿ ಇವರು ಸೋತ್ಕೊಂಡ್ ಬರ್ತಿದ್ದಾರೆ, ಈ ಕಡೆ ಗೆದ್ಕೊಂಡ್ ಬರ್ತಿದ್ದಾರೆ. ಇಬ್ರಿಗೂ ಯಾರಿಗೆ ಮೇಲುಗೈ ಅಂದ್ರೆ ಮುಂಬೈ ಅವರಿಗೆ, ಪಂಜಾಬ್ ಅಂತೀನಿ, ಮುಂಬೈ ಅವರಿಗೆ ಮೇಲುಗೈ ಗುರು. ಕನ್ಫ್ಯೂಸ್ ಆಗತ್ತೆ ಗುರು, ಹಂಗಿದೆ ಈ ಸಲ ಟೀಮ್ಗಳು. ಯಾಕಂದ್ರೆ ಮ್ಯಾಚಸ್ ಗಳು ಹಂಗಿದ್ವು. ಯಾವ್ದು ಡಲ್ಲು ಅಂತ ಅನ್ಸಲ್ಲ ಗುರು. ಟಾಪ್ 4 4 ಸ್ಟ್ರಾಂಗ್ ಟೀಮೇ. ಯಾವ್ದು ಡಲ್ ಅಂತ ಮಾತಾಡಕ್ಕೆ ಕಷ್ಟ ಆಗತ್ತೆ. ಅದ್ರಲ್ಲೂ ಇವತ್ತು ಪಂಜಾಬ್ ಅವರು ಅಷ್ಟು ಹೀನಾಯವಾಗಿ ಸೋತ್ಕೊಂಡ್ ಬರ್ತಾ ಇರೋದ್ರಿಂದ ಅವ್ರ ಥಾಟ್ ಇರತ್ತೆ, ಇವತ್ತು ನಾವು ಫುಲ್ ಬ್ಯಾಕ್ ಮಾಡ್ಲೇಬೇಕು, ಇವತ್ತು ಮುಂಬೈ ಅವ್ರನ್ನ ಹೊಡಿಲೇಬೇಕು ಅಂತ. ಅಷ್ಟು ಈಸಿಯಾಗಿ ಬಿಡ್ಕೊಡಲ್ಲ ಅನ್ಕೊಂಡಿದೀನಿ. ಇವತ್ತಿನ ಮ್ಯಾಚ್ ಪೈಪೋಟಿ ಜಾಸ್ತಿ ಇರತ್ತೆ. ಈ ಕಡೆ ಫುಲ್ ಎಕ್ಸ್ಪೀರಿಯನ್ಸ್ ಮುಂಬೈ ಇಂಡಿಯನ್ಸ್ ಕಡೆ ನೋಡೋದಾದ್ರೆ, ಈ ಕಡೆ ಫುಲ್ ಯೂತ್ಸ್, ಹೊಸಬ್ರು. ಹೆಂಗಿರುತ್ತೆ ಮ್ಯಾಚ್, ಎಕ್ಸ್ಪೀರಿಯನ್ಸ್ ವರ್ಸಸ್ ಇನ್ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇವ್ರು ಎಷ್ಟೋ ಪ್ಲೇ ಆಫ್ಸ್ ಆಡಿದ್ದಾರೆ, 5 ಸಲ ಕಪ್ ಗೆದ್ದಾರೆ, ಇದು ಗೆದ್ರೆ 6ನೇ ಸಲ ಆಗತ್ತೆ. ಇಲ್ಲಿರೋ ಹುಡುಗರೆಲ್ಲ ಹೊಸಬ್ರು. ಅದೇ ಹೇಳ್ತಾರಲ್ಲ, ಬೋಲ್ಡ್ ವರ್ಸಸ್ ಗೋಲ್ಡ್ ಅಂತ. ಸೊ ಇವತ್ತು ಯಾರು ಗೆಲ್ತಾರೆ ಗುರು? ನನಗೆ ಅನಿಸ್ತಾ ಇದೆ ಗುರು, ಇವತ್ತು ಯಾಕೋ ನನಗೆ ಪಂಜಾಬ್ ಅವ್ರು ಗೆಲ್ತಾರೆ ಅನಿಸ್ತಾ ಇದೆ ಗುರು. ಯಾಕಂದ್ರೆ ಹೋದ್ಸಲಿ ಲೀಗ್ ಮ್ಯಾಚ್ ಅಲ್ಲಿ ಪಂಜಾಬ್ ಅವರು ಮುಂಬೈ ಅವ್ರನ್ನ ಬೀಟ್ ಮಾಡಿರ್ತಾರೆ. ಸೊ ಆ ಥಾಟ್ ಮೇಲೆ ಹೇಳ್ತಾ ಇರೋದು. ಒಂದೊಂದು ಕಡೆ ಮ್ಯಾಚ್ ಗಳು ಟ್ವಿಸ್ಟ್ ಆಗ್ತವೆ. ಅದ್ರಲ್ಲೂ ಪಂಜಾಬ್ ಅವರು ಒಳ್ಳೆ ಸ್ಕೋರ್ನು, ಟಾರ್ಗೆಟ್ ನ ಚೇಸ್ ಮಾಡ್ಯಾರೆ, ಕಮ್ಮಿ ಸ್ಕೋರ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಆ ಕಾರಣದಿಂದ ಪಂಜಾಬ್ನ ಕಡೆಗಣಿಸು ಆಗಿಲ್ಲ. ಇವತ್ತಿನ ಪ್ಲೇಯಿಂಗ್ 11 ನೋಡೋದಾದ್ರೆ, ಪಂಜಾಬ್ ಅಲ್ಲಿ ಪ್ರಿಯಾಂಶ್ ಆರ್ಯ ಓಪನಿಂಗು, ಪ್ರಭ್ಸಿಮ್ರನ್. ನೆಕ್ಸ್ಟ್ ಬರೋದು ಇಂಗ್ಲಿಷ್ ಶ್ರೇಯಸ್ ಅಯ್ಯರ್. ಅದಾದ್ಮೇಲೆ ಬರೋದು ಮಾರ್ಕೋಸ್ ಸ್ಟೋನಿಸ್. ಆಮೇಲೆ ಈಗ ಯಾರು ಆನ್ಸನ್ ಇಲ್ಲ, ಯಾರು ಬರ್ತಾರೆ ನೋಡ್ಬೇಕು. ಸ್ಟೋನಿಸ್ ಆಗ್ತಿದ್ದಂಗೆ ಇನ್ನೊಬ್ಬ ಫಾರಿನ್ ಪ್ಲೇಯರ್ ಅಂದ್ರೆ ಅಫ್ಘಾನಿಸ್ತಾನ್ ಪ್ಲೇಯರು ಒಮರ್ಜಿ. ಆಮೇಲೆ ಜಮೀನ್ಸನ್. ಅಂದ್ರೆ ಇವ್ರದ್ದು ಬ್ಯಾಟಿಂಗ್ ಲೈನಪ್ 10 ತನಕ ಇದೆ ಗುರು, ಎಲ್ರು ಆಡ್ತಾರೆ. ಬಟ್ ಬೌಲಿಂಗ್ ಅಲ್ಲಿ ಏನಾದ್ರು ಚೇಂಜಸ್ ಆಗತ್ತಾ? ಇವತ್ತು ಸ್ಪಿನ್ ಮಾಂತ್ರಿಕ ಚಹಲ್ ಬಂದ್ರೆ ಗುರು ಪಕ್ಕಾ ಟ್ವಿಸ್ಟ್ ಇರುತ್ತೆ. ಯಾಕಂದ್ರೆ ಇಂಥ ಮ್ಯಾಚ್ ಅಲ್ಲಿ ಚಹಲ್ ಎಫೆಕ್ಟಿವ್ ಆಗಿರ್ತಾರೆ, ವಿಕೆಟ್ಸ್ ಗಳನ್ನ ಎತ್ಕೊಡ್ತಾರೆ. ಇವತ್ತು ಚಹಲ್ ಅವ್ರು ಆಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಗುರು. ಇವತ್ತು ಆಡಿದ್ರು ಅಂದ್ರೆ ಮುಂಬೈ ಅವ್ರಿಗೆ ಸ್ವಲ್ಪ ಟಫ್ ಇರೋದ್ ಗುರು, 4 ಓವರ್. ಅದ್ ಬಿಟ್ರೆ ಬೌಲಿಂಗ್ ಅಂತ ಏನು, ಅದೇ ಈಗ ಆನ್ಸನ್ ಎಲ್ಲ ಹೋದ್ಮೇಲೆ ಅವ್ರಿಗೆ ಪಾಪ ಅಷ್ಟು ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ಜಮೀನ್ಸನ್ ಬರ್ತಾರೆ, ಅವ್ರು ಹೈಟ್ ಇರೋದ್ರಿಂದ ಆ ಸೀಮು, ಆ ಲೆಂತ್ ಲೈನ್ ಸಖತ್ ಬೀಳ್ತಾ ಇದೆ. ಅದೇ ರೀತಿಯಾಗಿ ಬಿದ್ರೆ ಏನೋ ಒಂದು ಕಟ್ ಆಗ್ತಾರೆ ಗುರು. ಇವತ್ತಿನ ಮ್ಯಾಚ್ ಕ್ರೂಷಿಯಲ್ ಗುರು. ಹೋದ್ಸರಿ ಮುಲಾಂಪುರ್ ಅಲ್ಲಿ ನಡೆದಿದ್ದು ಅದೇ ಬೇರೆ ಪಿಚ್ಚು, ಇದು ಅಹಮದಾಬಾದ್. ಹೈ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಆಗ್ಬೋದು, ಪ್ರೆಷರ್ ಅಲ್ಲಿ ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಆಗ್ಬೋದು. ಬಟ್ ಮುಂಬೈ ಅವರು ಟಾಸ್ ವಿನ್ ಆದ್ರೆ ಮತ್ತೆ ಬ್ಯಾಟಿಂಗ್ ಮಾಡಿ ಆಪೋನೆಂಟ್ಸ್ ಮೇಲೆ ಆ ಪ್ರೆಷರ್ ಆಗ್ತಾರೆ. ಚೇಸ್ ಮಾಡಬೇಕಾದ್ರೆ ಒಂದು ಬಿಗ್ ಸ್ಕೋರ್ 200+ ಹೊಡೆದ್ರು ಅಂದ್ರೆ ಅದೊಂದು ಪ್ರೆಷರ್ ಬಿದ್ದೇ ಬೀಳುತ್ತೆ. ಮೋಸ್ಟ್ಲಿ ಆ ತರ ಪ್ಲಾನ್ ಮಾಡ್ಬೋದು ಅನ್ಕೊಂಡಿದೀನಿ. ನೋಡೋಣ ಏನ್ ಅನ್ಸುತ್ತೆ ಅಂತ. ಇವತ್ತಿನ ಮ್ಯಾಚ್ ನ ಇವತ್ತು ಸಂಜೆ 7:00 ಸ್ಟಾರ್ಟ್ ಆಗ್ತಿದೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ. ಅಂಡ್ ಜಿಯೋ ಹಾಟ್ ಸ್ಟಾರ್ ಅಂತೂ ಇವತ್ತು ಕಿತ್ಕೊಂಡು ಹೋಗುತ್ತೆ ಇವತ್ತು. ಅಂಡ್ 3ನೇ ತಾರೀಕು ಅಂತೂ ಹೇಳಂಗಿಲ್ಲ, ಎಷ್ಟು ಸಲಿ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೋ ಅಷ್ಟು ಜನ ನೋಡ್ತಾರೆ ಗುರು. ಇವತ್ತಿನ ಮ್ಯಾಚ್ ಅಲ್ಲಿ ಮುಂಬೈ ಕಡೆ ಹೋಗೋದಾದ್ರೆ, ಇವತ್ತಿನ ಮ್ಯಾಚ್ ಇನ್ ಮುಂಬೈ ಕಡೆ ನೋಡಿದ್ರೆ, ಮುಂಬೈಯಲ್ಲಿ ರೋಹಿತ್, ಜಾನಿ ಬೇಸ್ಟೋ ಇದಾರೆ, ಒಳ್ಳೆ ಓಪನಿಂಗ್, ಅದೇನ್ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಸೂರ್ಯ ಇದಾರೆ, ಹಾರ್ದಿಕ್ ಇದಾರೆ, ನಮಂದೀರ್ ಇದಾರೆ, ತಿಲಕ್ ವರ್ಮಾ ಇದಾರೆ, ಸ್ಯಾಂಡ್ನರ್ ಇದಾರೆ,
ಇನ್ನೇನ್ ಗುರು ಬೇಕು? ಬೌಲಿಂಗ್ ಅಲ್ಲಿ ಬೋಲ್ಟ್, ಬುಮ್ರಾ, ಅಶ್ವಿನಿ ಕುಮಾರ್, ಹಾರ್ದಿಕ್ ಪಾಂಡ್ಯನೂ ಮಾಡ್ತಾರೆ. ಇನ್ನೇನು ಅವ್ರಿಗೇನ್ ತಾಪತ್ರಯಗಳು ಇಲ್ಲ ಗುರು. ಅವರು ಆರಾಮಾಗಿ ಒಂದ್ ಒಳ್ಳೆ ಸ್ಟ್ರಾಂಗ್ ಟೀಮು. ಬಟ್ ಮೈಂಡ್ ಸೆಟ್ ಅಲ್ಲಿ ಹೋದ್ ಸರಿ ಲೀಗ್ ಮ್ಯಾಚ್ ಅಲ್ಲಿ ಸೋತಿರೋದ್ರಿಂದ ಏನಾದ್ರು ಇದ್ರಲ್ಲೇ ಬಂದು ಏನೋ ಒಂದು ಇವ್ರಿಗೆ ಔಟ್ ಆಗ್ಬಾರ್ದು, ಅವ್ರಿಗೆ ಔಟ್ ಆಗ್ಬಾರ್ದು ಅಂತ ಬಂದು ಔಟ್ ಗಿಟ್ ಆಗ್ತಾರ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ ನೋಡ್ಬೋದು. ಅಂಡ್ ಇವತ್ತಿನ ಪ್ರಿಡಿಕ್ಷನ್ ಬಗ್ಗೆ ಹೋಗ್ಬಿಡೋಣ ಗುರು. ಇವತ್ತು ನನ್ನ ಪ್ರಿಡಿಕ್ಷನ್ ಬಂದು ಗುರು, ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಗುರು, ನನಗೆ ಮನ್ಸಲ್ಲಿ ಇರೋದು ಮುಂಬೈ ಗೆಲ್ಬೇಕು ಗುರು. ಮುಂಬೈ ಗೆದ್ದು RCB ವಿರುದ್ಧ ಆಡಿ ನಮ್ಮ RCB ಅವರು ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಯಾಕಂದ್ರೆ 5 ಟೈಮ್ಸ್ ಚಾಂಪಿಯನ್ಸ್ ನ ಹೊಡೆದ್ರೆ ಆನೆನೆ ಹೊಡೆದು ಟ್ರೋಫಿ ಎತ್ಬೇಕು ಗುರು ಅಂತ ನನ್ ಮನ್ಸಲ್ಲಿ ಅನಿಸ್ತಾ ಇರೋದು. ಬಟ್ ನನ್ನ ಮೈಂಡ್ ಗೇಮ್, ಕ್ರಿಕೆಟ್ ಇಸ್ ಎ ಮೈಂಡ್ ಗೇಮ್. ನನಗೇನ್ ಅನಿಸ್ತಾ ಇದೆ ಅಂದ್ರೆ ಪಂಜಾಬ್ ಅವರು ಗೆಲ್ತಾರೆ ಗುರು ಅನಿಸ್ತಾ ಇದೆ. ಇವತ್ತಿನ ಮ್ಯಾಚ್ ಪ್ರಕಾರ ನನಗೆ ಪಂಜಾಬ್ ಅವ್ರು ಗೆಲ್ತಾರೆ. ಪಂಜಾಬ್ ಅವರು RCB ವಿರುದ್ಧ ಫೈನಲ್ ಆಡ್ತಾರೆ ಅನ್ನೋದು ನನ್ನ ಮೈಂಡ್ ಗೇಮು. ಬಟ್ ನನ್ನ ಮನ್ಸಲ್ಲಿ ಇರೋದು ಮುಂಬೈ ಗೆಲ್ಬೇಕು, ಮುಂಬೈ ಗೆದ್ದು RCB ಮುಂಬೈನ ಹೊಡಿಬೇಕು. ನಾವು ಹೇಳೋದು ಮಾರ್ನಾಥ್ ಡೈನೋಸಾರ್ ಕೋ ಮಾರ್ನಾ ಅಂತಾರಲ್ಲ, ಹಂಗೆ ಡೈನೋಸಾರ್ನ ಮಾರ್ತೀವಿ ಸರಿ ಅಂತ ನನ್ ಮನ್ಸಲ್ಲಿ ಅನಿಸ್ತಾ ಇದೆ. ಬಟ್ ನನಗೆ ಮೈಂಡ್ ಅಲ್ಲಿ ಅನಿಸ್ತಾ ಇರೋದು ಮೈಂಡ್ ಗೇಮ್ ಆಗಿರೋದ್ರಿಂದ ನನಗೆ ಪ್ರಿಡಿಕ್ಷನ್ ಮಾಡಕ್ ಆಗ್ತಿರೋದು ಇವತ್ತು ಪಂಜಾಬ್ ಅವ್ರು ಗೆಲ್ತಾರೆ ಅಂತ ಅನಿಸ್ತಾ ಇದೆ ಗುರು. ನಿಮಗೆ ಯಾರು ಅನಿಸ್ತಿದೆ? ಯಾರು ಗೆಲ್ತಾರೆ ಇವತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತು ಕೀ ಪ್ಲೇಯರ್ ಗುರು ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್ ಕೀ ಪ್ಲೇಯರ್ ಆಗ್ತಾರೆ ಗುರು ಪಂಜಾಬ್ ಕಡೆ. ಶ್ರೇಯಸ್ ಅಯ್ಯರ್ 3 ಜನ ಅನ್ಕೊಳ್ಳಿ ಗುರು. ಬೌಲಿಂಗು ನನಗೆ ಅಷ್ಟೇನ್ ಅನ್ಸಿಲ್ಲ. ಚಹಲ್ ಬಂದ್ರೆ ಚಹಲ್ ಇರ್ತಾರೆ. ಈ ಕಡೆ ಬುಮ್ರಾ, ಬೇರ್ಸ್ಟೋ, ಸೂರ್ಯ, ಬೋಲ್ಟ್ ಕೀ ಪ್ಲೇಯರ್ ಅಂತ ಅನಿಸ್ತಾ ಇದೆ. 4 ಜನ ಈ ಕಡೆ, 4 ಜನ ಆ ಕಡೆ. ಅದ್ರಲ್ಲೂ ಬುಮ್ರಾ ಇವತ್ತು ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಬಟ್ ಅವ್ರನ್ನ ರೀಡ್ ಮಾಡ್ಕೊಂಡು ಆಡ್ತಾರೆ ಅಂತ ಅನ್ನಿಸ್ತಾ ಇದೆ ಗುರು. ಪ್ರಿಯಾಂಶ್ ಆರ್ಯ ಇವತ್ತು ಸಿಡಿದೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ ಗುರು. ನೋಡೋಣ ಇವತ್ತು ಏನಾಗುತ್ತೆ ಮ್ಯಾಚ್. ನನ್ನ ಪ್ರಿಡಿಕ್ಷನ್ ಬಂದು ಇವತ್ತು ಪಂಜಾಬ್ ಅವ್ರು ಗೆಲ್ತಾರೆ ಅಂತ ಮೈಂಡ್ ಅಲ್ಲಿ ಅನಿಸ್ತಾ ಇದು. ಹಾರ್ಟ್ಲಿ ನನಗೆ ಗುರು ಮುಂಬೈ ಅವ್ರು ಗೆಲ್ಲಿ RCB ಜೊತೆ ಮುಂಬೈ ಅವ್ರು ಆಡ್ಲಿ. ನಾವು ಅವಾಗ ಹೇಳ್ಬೋದು ಮಾರ್ನಾಥ್ ಡೈನೋಸಾರ್ ಕೋ ಮಾರ್ನಾ ಅಂತ, ಹೊಡೆದ್ರೆ ಆನೆನೆ ಹೊಡೆದಿದೀವಿ ಅಂತ ಹೇಳ್ಬೋದು. ಯಾಕಂದ್ರೆ 5 ಟೈಮ್ಸ್ ಚಾಂಪಿಯನ್. ಪಂಜಾಬ್ ಅವ್ರು ಗೆದ್ರು ಅಂದ್ರೆ 18 ವರ್ಷದಿಂದ ಚಾಂಪಿಯನ್ ಆಗದಿರೋ 2 ಟೀಮ್ಗಳು 3ನೇ ತಾರೀಕು ಆ ಕಡೆ ಇಳಿತಾರೆ. ಇದು ನನಗೆ ಅನಿಸ್ತಾ ಇರೋದು, ಮೈಂಡ್ ಅಲ್ಲಿ ಅನಿಸ್ತಾ ಇರೋದು ಪಂಜಾಬ್, ಮನ್ಸಲ್ಲಿ ಇರೋದು ಮುಂಬೈ. ಬಟ್ ಇವತ್ತು ನಾನು ವಿನ್ನಿಂಗ್ ಪ್ರಿಡಿಕ್ಷನ್ ಹೇಳ್ಬೇಕಾಗಿರೋದ್ರಿಂದ ಪಂಜಾಬ್ ಅವ್ರು ಗೆಲ್ತಾರೆ ಗುರು ಇವತ್ತಿನ ಮ್ಯಾಚ್. ಸೀದಾ ಸಾದಾ ಗೋಲಾ ಬಾಲ ಇವತ್ತು ಗೆಲ್ಲೋದು ಪಂಜಾಬ್ ಕಿಂಗ್ಸ್. ಶ್ರೇಯಸ್ ಅಯ್ಯರ್ ಅವರ ಟೀಮು ಗೆದ್ದು ನಮ್ಮ RCB ವಿರುದ್ಧ ಅಹಮದಾಬಾದ್ ಅಲ್ಲಿ ಫೈನಲ್ ಆಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಗುರು 3ನೇ ತಾರೀಕು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಗುರು, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಫೇಸ್ಬುಕ್ ಅಲ್ಲಿ ಇರೋರು ಫಾಲೋ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ಇರೋರು ಅಂಡ್ ಕಮೆಂಟ್ಸ್ ಮಾಡಿ. ನಿಮಗೆ ಇವತ್ತು ಯಾರು ಕೀ ಪ್ಲೇಯರ್ ಅನಿಸ್ತಾರೆ ಅವ್ರ ಬಗ್ಗೆ ಇಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB.